ಪೆಟ್ರೋಲ್ ಹಾಕಂಗಿಲ್ಲ ಡೀಸೆಲ್ ಹಾಕಂಗಿಲ್ಲ. ಹೌದು ಸರ್, ಇದು ಬರೀ 95,000, ಇದು ಬರೀ 75,000 ಸರ್. ಬರೀ 95,000 ಕೊಡ್ತೀನಿ ಸರ್. ಸರ್ 2,35,000ಕ್ಕೆ. ಹೌದು ಸರ್, ಕ್ವಿಡ್ 17 ಮಾಡಲ್ ಸರ್, ಟಾಪ್ ಎಂಡ್ ಸ್ಪೋರ್ಟ್ಸ್ ಸರ್. ಇದು ಬರೀ 1,75,000 ಕೊಡ್ತೀನಿ ಸರ್. ಬರೀ 1,45,000 ಕೊಡ್ತೀನಿ ಸರ್. 1,95,000ಕ್ಕೆ. ಹೌದು ಸರ್, ಓಮ್ನಿ ಸರ್ 5 ಸೀಟರ್ 1.5 ಇರ್ತಾರೆ, ಅದು ಬರೀ 1,35,000 ಕೊಡ್ತೀನಿ ಸರ್. ಸರ್ 2,55,000ಕ್ಕೆ i20 ಸಿಗುತ್ತಾ ಸರ್? 14 ಮಾಡಲ್ ಸರ್, 1,85,000ಕ್ಕೆ. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಬರೀ 1,65,000 ಕೊಡ್ತೀನಿ ಸರ್. ಓಕೆ, 3,20,000ಕ್ಕೆ. ಹೌದು ಸರ್, ತಗೊಂಡ್ ಹೋಗ್ಲಿ ಸರ್. ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ, ನಿಮಗೆ ಹಿಂಗೆ ನೋಡ್ತಿರೋ ಗೊತ್ತಾಗುತ್ತೆ ಬೋರ್ಡು. ನೆಕ್ಸ್ಟ್ ಕಾರ್ ಸಿಗ್ಬೋದು. ಯಾರಾದರೂ ಒಂದು ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೊಳ್ಳೆ ಗಾಡಿಗಳು ಹುಡುಕ್ತಾ ಇದ್ದಾರೆ ಅಂತಂದ್ರೆ ಆರಾಮಾಗಿ ನೀವು ನೆಕ್ಸ್ಟ್ ಕಾಸಿಗೆ ಬರ್ಬೋದು. ಸೊ ಜೊತೆ ಸರ್ ಇದ್ರ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಸರ್? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಸ್ಟಾರ್ಟ್ ಆಗುತ್ತೆ ಸರ್, ಬರೀ 75,000 ಸರ್. 75,000ಕ್ಕೆ. ಹೌದು ಸರ್, ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತೀನಿ ಸರ್. ಓಕೆ ನೋಡಿ, 75,000ಕ್ಕೆ ನಿಮ್ಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳು ಸಿಗ್ತಾ ಇದೆ. ಸೊ ವಿಡಿಯೋ ಕೊನೆ ತನಕ ನೋಡಿ. ಸೊ ಎಷ್ಟು ಅಂದ್ರೆ ಗಂಟೆ ಸಿಗುತ್ತೆ ಸರ್? ಸರ್ ನಿಮಗೆ ಆರಾಮಾಗಿ 8 ಲಕ್ಷ ತನಕ ಕೊಟ್ಟು ತೋರಿಸ್ತೀನಿ ಸರ್. ಓಕೆ, ಅಪ್ ಟು 8 ಲಕ್ಷ ತನಕ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಲೋನ್ ಅಂತ ಯೋಚನೆ ಮಾಡೋರಿಗೆ ಸರ್? ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ ಇರಿಟ್ ಕರ್ನಾಟಕ ಇಲ್ಲಿ ಇದ್ರು 80% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ನೋಡಿ, ಅಪ್ ಟು 80% ತನಕ ಲೋನ್ ಕೂಡ ಆಗುತ್ತೆ. ಡಿಪೆಂಡ್ಸ್ ಅಪ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ನೆಕ್ಸ್ಟ್ ಕಾಸ್ಟ್ ಸರ್. ಸರ್ ನಾಗರ್ಭಾವಿ ಸರ್ಕಲ್ ಡೌನ್ ಬಂದ್ರೆ ನಿಮಗೆ ನಂಬು ತಿಂಡಿ ಹೋಟೆಲ್ ಯಾರಿಗೆ ಕೇಳಿದ್ರೆ ಹೇಳ್ಬಿಡ್ತಾರೆ, ಅದು ಆಪೋಸಿಟ್ ಮೇಲೆ ಅಪ್ಪಲ್ಲಿ ಬಂದ್ರೆ ನಮ್ದು ನೆಕ್ಸ್ಟ್ ಕಾರ್ ಸರ್. ಓಕೆ, ಸ್ಕ್ರೀನಲ್ಲಿ ನಂಬರ್ ಹಾಕ್ತೀನಿ, ಆರಾಮಾಗಿ ಕಾಲ್ ಮಾಡಿ, ನಾವು ಲೊಕೇಶನ್ ಏನ್ ಬೇಕಾ ನಿಮಗೆ ಫಾಲೋ ಅಪ್ ಮಾಡ್ತೀನಿ ಸರ್. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಬನ್ನಿ ಸರ್, ಬೇಗ ಬೇಗ ಕಸ್ಟಮರ್ಗೆ ಜನಗಳು ತೋರಿಸೋಣ ಒಳ್ಳೆ ಒಳ್ಳೆ ವೆಹಿಕಲ್ಸ್ ಗಾಡಿ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಇದು ಓಕೆ, ಇದು 2008 ಮಾಡಲ್ 6 ಓನರ್ ಆಗಿದೆ ಸರ್. ಓಕೆ, ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 4,90,000 ಹೇಳ್ತಾರೆ, ಅದು ಬರೀ 4.25 ಲಕ್ಷ ಕೊಡ್ತೀನಿ ಸರ್. ಸರ್ 4 ಲಕ್ಷಕ್ಕೆ ಇನೋವಾ? ಹೌದು ಸರ್, 4,35,000 ಕೊಟ್ಬಿಡೋಣ ಬನ್ನಿ ಸರ್. ಓಕೆ, 4,35,000ಕ್ಕೆ ನಿಮ್ಗೆ ಒಂದು ಇನೋವಾ 2008 ಮಾಡಲ್ ಗಾಡಿ. ಹೌದು ಸರ್, ತುಂಬಾ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ ಸರ್ ಕಸ್ಟಮರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ ಸರ್. ಏನ್ ಸರ್ ಡೀಟೇಲ್ಸ್? i20 2014 ಮಾಡಲ್, ಇದು ಮಾತ್ರ ಓನರ್ ಮಾತ್ರ ಜಾಸ್ತಿ ಆಗಿದೆ. ಟಾಪ್ ಎಂಡ್ ಮಾಡಲ್ ಸ್ಪೋರ್ಟ್ಸ್, ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS ಇರಬೇಕೆಲ್ಲ ಬರುತ್ತೆ. ಓಕೆ ಸರ್, ಇದನ್ನ ಕೋಟಿಂಗ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಾರೆ, ಅದು ಬರೀ 2,55,000 ಕೊಡ್ತೀನಿ ಸರ್. ಸರ್ 2,55,000ಕ್ಕೆ i20 ಸಿಗುತ್ತಾ ಸರ್? 14 ಮಾಡಲ್ ಸರ್. ಓಕೆ, 14 ಮಾಡಲ್ ಗಾಡಿ 2,55,000ಕ್ಕೆ ಸಿಗ್ತದೆ. ಒಂದು i20 ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ಸರ್, ಪೆಟ್ರೋಲ್ ಅಷ್ಟು ಟಾಪ್ ಅಂಡ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನೋ ಕೈಗರ್ ಇದೆ. ಏನ್ ಸರ್ ಡೀಟೇಲ್ಸ್? ಸರ್ ಅದು ಓಕೆ, ಸೋಲ್ಡ್ ಆಗಿದೆ ಸರ್? ಹೌದು ಸರ್, ಆಗಿದೆ ಸರ್. ಓಕೆ, ಸೊ ತಲೆ ಕೆಡಿಸ್ಕೊಡಿ, ಬೇಕು ಅಂದ್ರೆ ಇನ್ನೊಂದು ಗಾಡಿಗಳು ಬೇಜಾನ್ ಇರ್ತವೆ. ಬನ್ನಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಸರ್? ಹೌದು ಸರ್, 2012 ಮಾಡಲ್. ಇದನ್ನ ಓನರ್ ಮಾತ್ರ ಜಾಸ್ತಿ ಆಗಿದೆ. ಇರೋದು ಹೇಳ್ಬೇಕು ಪಾಪ ಕಸ್ಟಮರ್ಗೆ, ಅದು ಮುಂದೆ ಒಂದ್ ಮಾತು, ಫೋನ್ ಅಲ್ಲಿ ಮಾತು, ಮುಂದೆ ಒಂದ್ ಮಾತು ಮಾತಾಡ್ಬೋದು. ಏನಿರೋದು ಹೇಳ್ಬೇಕು. ಓಕೆ, ವಿಡಿಯೋ ಅಲ್ಲಿ ಹೇಳ್ರೆ ಪಾಪ ಅವ್ರಿಗೆ ಗೊತ್ತಾಗತ್ತೆ. ಅವರು ಏನಂದ್ರೆ ಈಚೆ ಕಡಿಮೆ ಮಾಡಿಸ್ಕೊಡೋಣ, ಒಳ್ಳೆ ಪ್ರೈಸ್ ಮಾಡಿಸ್ಕೊಡೋಣ ಸರ್. ಓಕೆ, ಸೊ ಈ ವ್ಯಾಗನರ್ ಪ್ರೈಸ್ ಏನಾಗುತ್ತೆ ಸರ್? ಇದು 12 ಮಾಡಲ್ 4th ಓನರ್ ಆಗಿದೆ. ಇದು ಕೋಟಿಂಗ್ ಬಂದ್ಬಿ 1.97 ತರದು, ಬರೀ 1,65,000 ಕೊಡ್ತೀನಿ ಸರ್. 1,65,000ಕ್ಕೆ ಬರೀ 1,65,000 ಕೊಡ್ತೀನಿ. ಓಕೆ, ಸೊ ಫೋರ್ಡ್ ಐಕಾನ್ ಅಂದ್ರೆ ಸರ್? ಹೌದು ಸರ್, ಇದು 2006 ಮಾಡಲ್ 3rd ಓನರ್ ಆಗಿದೆ. ಇದನ್ನೇ FC ಇನ್ಸೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್. ಬರೀ 1 ಲಕ್ಷ ಕೊಡ್ತೀನಿ ಸರ್. ಮುಂದೆ ಲಕ್ಷಕ್ಕೆ? ಹೌದು ಸರ್, AC ಪೋಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ, AC ಪೋಸ್ಟರಿಂಗ್ ಸಮೇತ ನಿಮಗೆ 1 ಲಕ್ಷದ ಬರೀ 1 ಲಕ್ಷ ಕೊಡ್ತೀನಿ. ಬರೀ 1 ಲಕ್ಷಕ್ಕೆ? ಹೌದು ಸರ್, 1 ಲಕ್ಷ ಮೇಲೆ ಇಲ್ಲ, ಬರೀ 1 ಲಕ್ಷ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಬಲೆನೋ ಸರ್? ಹೌದು, ಶೋಲ್ಡ್ ಸರ್ ಅದನ್ನೇ. ಅಯ್ಯೋ ಪರವಾಗಿಲ್ಲ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ವ್ಯಾಗನರ್ ಸರ್? ಸರ್ ಹೌದು ಸರ್, 2009 ಮಾಡಲ್ ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. LPG ಪ್ಲಸ್ ಪೆಟ್ರೋಲ್ ಬರುತ್ತೆ ಇದಕ್ಕೆ. ಓಕೆ, ಬೇಸಿಕ್. ಇದು ಕೋಟಿಂಗ್ ಬಂದ್ಬಿಟ್ಟು 2,10,000 ಹೇಳ್ತಾರೆ, ಅದು ಬರೀ 1,95,000 ಕೊಡ್ತೀನಿ ಸರ್. 1,95,000ಕ್ಕೆ? 1,95,000 ಸರ್, ಸಿಂಗಲ್ ಓನರ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i10 ಇದೆ ಸರ್? ಹೌದು ಸರ್, ಇದು ಆಟೋಮೆಟಿಕ್ ಸರ್. ಜಾಸ್ತಿ ಜನ ಆಟೋಮೆಟಿಕ್ ಇರ್ತಾರಲ್ಲ, ಒಂದು ಸ್ಟಾಕ್ ಇದೆ ಬಂದಿದೆ. 2010 ಮಾಡಲ್ 2nd ಓನರ್, ಫ್ರೆಶ್ FC ಆಗಿದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 2,75,000 ಹೇಳ್ತಾರೆ, ಅದು 2,60,000 ಕೊಡ್ತೀನಿ ಸರ್. 2,65,000ಕ್ಕೆ? ಹೌದು ಸರ್, ಆಟೋಮೆಟಿಕ್ ವೆಹಿಕಲ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್? ಹೌದು ಸರ್, ಇದು ವ್ಯಾಗನರ್ 2011 ಮಾಡಲ್ 2nd ಓನರ್ ಆಗಿದೆ. AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ ಸರ್. ಬರೀ 2,35,000 ಕೊಡ್ತೀನಿ ಸರ್. 2,35,000ಕ್ಕೆ? ಹೌದು ಸರ್, ತಗೊಂಡ್ ಹೋಗ್ಲಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಯಾಂಟ್ರೋ ಸರ್? ಹೌದು ಸರ್, 2006 ಮಾಡಲ್ 2nd ಓನರ್, ಡಿಸೆಂಬರ್ ತನಕ FC ಇದೆ. ಇದು ಕೋಟಿಂಗ್ ಬಂದ್ಬಿಟ್ಟು 1,25,000 ಹೇಳ್ತಾರೆ, ಅದು ಬರೀ 95,000 ಕೊಡ್ತೀನಿ ಸರ್. ಸೊ 95,000ಕ್ಕೆ? ಬರೀ 95,000 ಸರ್. 30,000 ಮ್ಯಾಗ್ವಿಲ್ ಆಗ್ಬಿಡುತ್ತೆ ಸರ್. ಸೊ ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಇದೆ ಸರ್? ಫಾರ್ಡ್ ಆಕ್ಸ್ಪೈರ್ ಸರ್. ಇದು 2019 ಮಾಡಲ್ ಸಿಂಗಲ್ ಓನರ್, ಫುಲ್ ಟಾಪ್ ಎಂಡ್ ಗಾಡಿ, ಪುಷ್ ಬಟನ್ ಬರುತ್ತೆ. ಇದು 19 ಮಾಡಲ್ ಗಾಡಿ? ಹೌದು ಸರ್, 19 ಮಾಡಲ್ ಸಿಂಗಲ್ ಓನರ್ ಸರ್, ಡೀಸೆಲ್ ವೆಹಿಕಲ್. ಪ್ರೈಸ್ ಏನಂತೆ ಸರ್? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 5,5,5 ಹೇಳ್ತಾರೆ, ಅದು 5,25,000 ಕೊಡ್ತೀನಿ ಸರ್. ಸರ್ ಆರಾಮಾಗಿ ಸ್ವಿಫ್ಟ್ ಡಿಸೈರ್ ತಗೊಂಡು ಈ ಗಾಡಿನೇ ತಗೋದು ಸರ್. ಒಳ್ಳೆ ಮೈಲೇಜ್ ಸರ್, ಪುಷ್ ಬಟನ್ ಬರುತ್ತೆ ಸರ್. ಟಾಪ್ ಅಂಡ್ ವೇರಿಯಂಟ್ ನೋಡ್ತಾ ಇರ್ಬೋದು. ಅಲಾಯ್ಸ್ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80 to 90% ಟೈರ್ಸ್ ಇದೆ. ಯಾರಾದರೂ ಒಂದು ಒಳ್ಳೆ ಫಾರ್ಡ್ ಫಿಗೋ ಆಸ್ಪೈರ್ ಹುಡುಕ್ತಾರೋರಿಗೆ ಬೆಸ್ಟ್. ಅದು ನಿಮಗೆ ಡೀಸೆಲ್ ಗಾಡಿ, ಅದೇ 2019 ಮಾಡಲ್ ಗಾಡಿ, ಒಂದು ಸ್ವಿಫ್ಟ್ ಡಿಸೈರ್. ಅದು ನಿಮಗೆ ಸಿಗೋದೇ ಇಲ್ಲ ಡೀಸೆಲ್. ಸೊ ಆರಾಮಾಗಿ ಆಸ್ಪೈರ್ ತಗೊಂಡು ಆರಾಮಾಗಿ ಒಳ್ಳೆ ಮೇಂಟೆನೆನ್ಸ್. ಸರ್ ಮುಂದೆ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡಿಸ್ಕೊಡೋಣ ಸರ್. ಓಕೆ, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಸೊ ಫಾರ್ಡ್ ಫಿಗೋ ಆದ್ರೆ ಸರ್? ಸರ್ ಇನ್ನೂ ಒಂದು ಫಾರ್ಡ್ ಫಿಗೋ, ಇದು 2012 ಮಾಡಲ್ ಸಿಂಗಲ್ ಓನರ್, ಇದು ಡೀಸೆಲ್ ವೆಹಿಕಲ್, 20 ಮೇಲೆ
ಬರುತ್ತೆ ಮೈಲೇಜ್. ಕೋಟಿಂಗ್ ಬಂದ್ಬಿಟ್ಟು 2 ಲಕ್ಷ ಇರ್ತಾರದು ಬರೀ 1,85,000 ಕೊಡ್ತೀನಿ ಸರ್. 1,85,000. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ ಸರ್. ಹೌದು ಸರ್, ಇದು 2015 ಮಾಡಲ್, ಸೆಕೆಂಡ್ ಓನರ್, 68,000 ಓಡಿದೆ. ಓಕೆ, AC ಪೋಸ್ಟರಿಂಗ್ 4 4 ವಿಂಡೋ ಬರುತ್ತೆ. 3,10,000 ಇರ್ತಾರದು ಸರ್. 7,95,000 ಕೊಡ್ತೀನಿ ಸರ್. ಸರ್ ಯಾವ ಮಾಡಲಿ ಸರ್ ಗಾಡಿ? ಸರ್ 15 ಮಾಡಲ್, ಸೆಕೆಂಡ್ ಓನರ್ ಸರ್. 7,95,000. ಹೌದು ಸರ್. ಓಕೆ, ಸೊ ಒಳ್ಳೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಲಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಯಾಂಟ್ರಾ ಸರ್. ಸರ್ ಇನ್ನೂ ಒಂದು ಇದು 2006 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 1.5 ಲಕ್ಷ ಹೇಳ್ತಾರದು ಬರೀ 1,35,000 ಕೊಡ್ತೀನಿ ಸರ್. 1,35,000. ಹೌದು ಸರ್, ತಗೊಂಡು ಹೋಗ್ಲಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಈಕೋ ಇದೆ ಸರ್. ಹೌದು ಸರ್, ಇದು 2012 ಮಾಡಲ್, ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 7 ಸೀಟರ್ ವೆಹಿಕಲ್ ಸರ್ ಇದು. ಓಕೆ, ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 7,75,000 ಇರ್ತಾರದು ಬರೀ 7,65,000 ಕೊಡ್ತೀನಿ ಸರ್. ಸರ್ 7,65,000. ಹೌದು ಸರ್, 7 ಸೀಟರ್ ವೆಹಿಕಲ್ ಸರ್. ಓಕೆ, ಸೊ ಇನ್ನೊಂದು ಈಕೋ ವೈಟ್ ಕಲರ್ ಇದೆ ಸರ್, ಇದು ಡೀಟೇಲ್ಸ್ ಸರ್. ಹೌದು ಸರ್, 2022 ಮಾಡಲ್, ಸಿಂಗಲ್ ಓನರ್. ಓಕೆ, 24,000 ಬರೀ ಓಡಿರೋದು. ಗಾಡಿ ತುಂಬಾ ಚೆನ್ನಾಗಿದೆ. ಸೀಟ್ ಕವರ್ದು ಇನ್ನೂ ಪ್ಯಾಕಿಂಗ್ ಓಪನ್ ಆಗಿಲ್ಲ ಸರ್. ಓಕೆ, ಅಷ್ಟರ ಬ್ರ್ಯಾಂಡ್ ಇದೆ ಸರ್. ಸೀಟ್ ಕವರ್ದು ಎಲ್ಲ ಹಿಂಗೆ ಪ್ಯಾಕಿಂಗ್ ಇದೆ. ಸೀಟ್ ಕವರ್ ಕಂಪನಿದೇ ಇದೆ. ಗಾಡಿ ಏನ್ ಮಾತಾಡಂಗೆ ಇಲ್ಲ. ಬಂದು ತಗೊಂಡ್ ಹೋಗ್ತಾ ಇರಿ, ಓಡಿಸ್ತಾ ಇರಬೇಕು ಸರ್. 2019 ಮಾಡಲ್ ಗಾಡಿ. 22 ಸಿಂಗಲ್ ಓನರ್ ಸರ್. 22 ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಪ್ರೈಸ್ ಸರ್? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 5.5 ಇರ್ತಾರದು ಬರೀ 5,10,000 ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್. 2022 ಮಾಡಲ್ ಗಾಡಿ. ಹೌದು ಸರ್. 5,10,000. ಹೌದು ಸರ್. ಓಕೆ, ಮುಂದೆ ಬಂದ್ರೆ ಏನು ಆ ಕಡೆ ಈ ಕಡೆ ಮಾಡೋಣ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಈಕೋ ಇದೆ ಸರ್. ಹೌದು ಸರ್, ಇದು 24 ಮಾಡಲ್ ಸರ್. ಇದು 2024 ಮಾಡಲು. ಬರೀ 19,000 ಓಡಿದೆ ಸರ್. ಏನ್ ಸರ್, ಕಮ್ಮಿ ಪ್ರೈಸ್ ಇಂದ ಹೈಯೆಸ್ಟ್ ಪ್ರೈಸ್ ತನಕ ಇದೆ ನಿಮ್ಗೆ ಈಕೋಗಳು? ಏನ್ ಬೇಕು ಸರ್, ಏನ್ ಬೇಕು, ಎಷ್ಟು ಬಜೆಟ್ ಅಲ್ಲಿ ಬೇಕು ಎಲ್ಲ ವೆಹಿಕಲ್ ಸಿಗುತ್ತೆ ನಮ್ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಸರ್. ಓಕೆ, ಸೊ ಈ ಡೀಟೇಲ್ಸ್ ಏನು ಸರ್? ಸರ್ ಇದು 24 ಮಾಡಲ್, ಸಿಂಗಲ್ ಓನರ್, 19,000 ಓಡಿದೆ. ಇದು ಕೊಟ್ಟಿಂಗ್ ಬಂದ್ಬಿಟ್ಟು 6,35,000 ಇಡ್ತಾರದು ಬರೀ 6,15,000 ಕೊಡ್ತೀನಿ ಸರ್. ಸರ್ ಈ ಗಾಡಿಗೆ ಲೋನ್ ಅಂತ ಯೋಚನೆ ಮಾಡೋರಿಗೆ ಸರ್ ಆರಾಮಾಗಿ 80% ಆಗತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಇಡೀ ಕರ್ನಾಟಕ ಎಲ್ಲಿ ಮೂಲೆಯಲ್ಲಿ ಎಲ್ಲರನ್ನ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಹೌದು ಆಗುತ್ತೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಈಕೋ ಇದೆ ಸರ್. ಹೌದು ಸರ್, ಲೋ ಬಜೆಟ್ ಅಲ್ಲಿ ಅಂತ ಬೇಕಂದ್ರೆ 2015 ಮಾಡಲ್, ಸಿಂಗಲ್ ಓನರ್ ಸರ್. 3.5 ಇಡ್ತಾರದು 3,25,000 ಕೊಡ್ತೀನಿ ಸರ್. 3,25,000 ಸರ್ ಇನ್ನು 5,000 ಹೆಚ್ಚು ಕಡಿಮೆ ಮಾಡಿ ಸರ್. ಓಕೆ, 3,20,000. ಹೌದು ಸರ್, ತಗೊಂಡು ಹೋಗ್ಲಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಸ್ವಿಫ್ಟ್ ಇದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸಾರಿ, ಆಗಿದೆ ಸರ್. ಇದನ್ನ ಆಗೋಬಿಟ್ಟಿದೆ ಹೌದು ಸರ್. ಸರ್. ಸೊ ನಮ್ಮ ಮುಂದೆ ಒಂದು ಓಮಿನಿ ಇದೆ, ವೈಟ್ ಕಲರ್. ಏನ್ ಸರ್ ಡೀಟೇಲ್ಸ್? ಸರ್ ಇದು 2010 ಮಾಡಲ್, ಸೆಕೆಂಡ್ ಓನರ್, ಫ್ರೆಶ್ FC ಆಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. LPG ಪ್ಲಸ್ ಪೆಟ್ರೋಲ್ ಇದು. ಕೋಟಿಂಗ್ ಬಂದ್ಬಿಟ್ಟು 7,10,000 ಇರ್ತಿರೋದು 1,95,000 ಕೊಡ್ತೀನಿ ಸರ್. 1,95,000. ಹೌದು ಸರ್, ಓಮ್ನಿ ಸರ್, 5 ಸೀಟರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಯಾವ್ದಪ್ಪ ಇದು? ಇದು ಜನ್ ಇಷ್ಟಿಲ್ಲ ಸರ್. ಇದು ಡೀಟೇಲ್ಸ್ ಸರ್. ಸರ್ ಇದು 2010 ಮಾಡಲ್. ಇದು ನಮ್ಮ ಓನರ್ ಮಾತ್ರ ಜಾಸ್ತಿ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ 4 4 ವಿಂಡೋ ಎಲ್ಲ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 1,95 ಇಡ್ತಾರೆ. ಅದು 1,75,000 ಕೊಡ್ತೀನಿ ಸರ್. 1,75,000. 75,000 ತಗೊಂಡು ಹೋಗ್ಲಿ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಓಮಿನ್ ಇದೆ ಸರ್. ಹೌದು ಸರ್, ಇದು 2011 ಮಾಡಲ್, ಸೆಕೆಂಡ್ ಓನರ್. ಇದು 5 ಸೀಟರ್ ವೆಹಿಕಲ್. ಓಕೆ, ಇದು ಗಾಡಿ ತುಂಬಾ ಚೆನ್ನಾಗಿದೆ. 5 ಸೀಟರ್. ಜಾಸ್ತಿ ಜನ ವ್ಯಾಗನ್ ಹೋಗ್ತಾರಲ್ಲ, ಪ್ಲಸ್ ಬೇಬಿ ಸೀಟ್ ಜೊತೆಯಲ್ಲಿ ನಾನು ತಗೊಂಡ್ಬಂದಿದ್ದೀವಿ. ಇದು ಕೋಟಿಂಗ್ ಬಂದ್ಬಿಟ್ಟು 7,10 ಇಡ್ತಾರೆ. ಅದು ಬರೀ 1,95,000 ಸರ್. ಇದು 1,95,000. ಹೌದು ಸರ್, ಸಿಲ್ವರ್ ವೆಹಿಕಲ್ ಸರ್, ರನ್ನಿಂಗ್ ಕಲರ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರಿಡ್ಜ್ ಇದೆ ಸರ್, ವೈಟ್ ಕಲರ್ ಸರ್. ಇದು 2014-15 ಸಿಂಗಲ್ ಓನರ್, ZDI ಟಾಪ್ ಅಂಡ್ ವೆಹಿಕಲ್ ಸರ್. ಇದು ZDI ಡೀಸೆಲ್ ಟಾಪ್ ಅಂಡ್ ಎಲ್ಲ ಫ್ಯೂಚರ್ಸ್ ಬರುತ್ತೆ, ಹೇಳಂಗೆ ಇಲ್ಲ ಆ ತರ ಫ್ಯೂಚರ್ಸ್ ಬರುತ್ತೆ ಎಲ್ಲ. ಇದು ಕೋಟಿಂಗ್ ಬಂದ್ಬಿಟ್ಟು 4.5 ಇಡ್ತಾರದು ಬರೀ 4,25,000 ಕೊಡ್ತೀನಿ ಸರ್. ಸರ್ 4 ಲಕ್ಷಕ್ಕೆ. ಹೌದು ಸರ್, ಇನ್ನ 5,000 ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಇದು 2012 ಮಾಡಲ್, ಥರ್ಡ್ ಓನರ್ ಆಗಿದೆ. 110 PS ಇದು. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನೇ ಫುಲ್ಲಿ ಲೋಡೆಡ್ ಗಾಡಿ, ಫುಲ್ ಟಾಪ್ ಅಂಡ್ ಗಾಡಿ ಇದನ್ನೇ. ಇದು ಕೋಟಿಂಗ್ ಬಂದ್ಬಿಟ್ಟು 7,75,000 ಇರ್ತಾರದು 7,65,000 ಕೊಡ್ತೀನಿ ಸರ್. ಸರ್ ಡಸ್ಟರ್? ಹೌದು ಸರ್, ಟಾಪ್ ಅಂಡ್ ಸರ್. 7,65,000 ತಗೊಂಡು ಹೋಗ್ಲಿ ಸರ್. ಒಳ್ಳೆ ಪ್ರೈಸ್ ಕೊಡ್ಬೇಕಲ್ಲ ನಮ್ ನೆಕ್ಸ್ಟ್ ಕಾರ್ಸ್ ಅಲ್ಲಿ. ಓಕೆ, ಗೊತ್ತಾಗ್ಬೇಕಲ್ಲ ಜನಗಳಿಗೆ ಕಮ್ಮಿ ಪ್ರೈಸ್ ಅಲ್ಲಿ ಇಲ್ಲಿ ಸಿಗತ್ತೆ ಅಂತ. ಓಕೆ, ಸೊ ಈ ವೈಟ್ ಕಲರ್ ಸರ್. ಇದು 2014 ಮಾಡಲ್, ಸೆಕೆಂಡ್ ಓನರ್, 85 PS, ಒಳ್ಳೆ ಮೈಲೇಜ್ ಗಾಡಿ. ಇದು ಕೋಟಿಂಗ್ ಬಂದ್ಬಿಟ್ಟು 4,75,000 ಇಡ್ತಾರದು ಬರೀ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷಕ್ಕೆ? ಹೌದು ಸರ್. 85 PS 110 PS ಸರ್. ಸರ್ 85 PS ಸರ್, ಬೇಸಿಕ್ ಸರ್. ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಮೈಲೇಜ್ ಹುಡುಕರಿಗೆ 85 PS ಇನ್ನ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. ಓಕೆ, ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ನಮ್ಮದೇ ಒಂದು ಓಮಿನಿ ಕಾರ್ಗೋ ವೆಹಿಕಲ್ ಇದೆ ಸರ್. ಸರ್ ಇದು 2015 ಮಾಡಲ್, ಸೆಕೆಂಡ್ ಓನರ್, ಅಪ್ ಟು ಡೇಟ್ ರನ್ನಿಂಗ್ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 1.5 ಇಡ್ತಾರೆ. ಅದು ಬರೀ 1,35,000 ಕೊಡ್ತೀನಿ ಸರ್. ಸರ್ 1,35,000. ಹೌದು ಸರ್, ಎಲ್ಲೋ ಬಟ್ ಸರ್, 15 ಮಾಡಲ್, ಸೆಕೆಂಡ್ ಓನರ್ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಬಲೆನೋ ಇದೆ ಸರ್. ಹೌದು ಸರ್, ಇದು ಮಾರುತಿ ಸುಜುಕಿ 20 ಮಾಡಲ್, ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. 80,000 ಶೋರೂಮ್ ಇಷ್ಟೇ ಇದೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಪುಷ್ ಬಟನ್ ಬರುತ್ತೆ.
ಕೋಟಿಂಗ್ ಬಂದ್ಬಿಟ್ಟು ಸರ್ ಇದು 6.25 ಹೇಳ್ತಾ ಇರೋದು ಬರೀ 6 ಲಕ್ಷ ಕೊಡ್ತೀನಿ ಸರ್. ಬರೀ 6 ಲಕ್ಷಕ್ಕೆ. ಬರೀ 6 ಲಕ್ಷ ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನರ್ ವೈಟ್ ಯೆಲ್ಲೋ ಕಲರ್ ಇದೆ ಸರ್. ಹೌದು ಸರ್, ಇದು 2014 ಮಾಡಲ್ ಸೆಕೆಂಡ್ ಓನರ್ 56,000 ಓಡಿದೆ ಓಕೆ ಸರ್. 2.5 ಲಕ್ಷ ಹೇಳ್ತಾ ಇರೋದು ಬರೀ 7,35,000 ಕೊಡ್ತೀನಿ ಸರ್. ಅದ್ರ ತಮ್ಮ ಜೆನೆಸ್ಟಿಲ್ ಆದ್ರೆ ಸರ್. ಹೌದು ಸರ್, ಇದು 13 ಮಾಡಲ್ ಸಿಂಗಲ್ ಓನರ್ ಬರೀ 35,000 ಓಡಿದೆ ಸರ್. ಜಸ್ಟ್ 35,000 ಅಷ್ಟೇ. ಬರೀ 35,000 ಸರ್. ಗಾಡಿ ಒರಿಜಿನಾಲಿಟಿ ಇದೆ, ಗಾಡಿ ಏನು ಮಾತಾಡಂಗಿಲ್ಲ, ಫೀಚರ್ಸ್ ಆ ಥರ ಇದೆ, AC ಪೋಸ್ಟಿಂಗ್ ಪೌಂಡ್ ಎಲ್ಲ ಬರುತ್ತೆ. ಕೋಟಿಂಗ್ ಬಂದ್ಬಿಟ್ಟು 7,75,000 ಹೇಳ್ತಾ ಇರೋದು ಬರೀ 7,65,000 ಕೊಡ್ತೀನಿ ಸರ್. 7,65,000ಕ್ಕೆ ಸರ್ ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಬರೀ 2.5 ಲಕ್ಷಕ್ಕೆ. ಬರೀ 2.5 ಲಕ್ಷ ಸರ್. ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಹಾಕಂಗಿಲ್ಲ. ಹೌದು ಸರ್, ಇದು ಬರೀ 95,000, ಇದು ಬರೀ 75,000 ಸರ್. ಬೆಸ್ಟ್ ಇಷ್ಟೇ ಕಮ್ಮಿಗೆ ಎಲೆಕ್ಟ್ರಿಕ್ ಗಾಡಿ. ಹೌದು ಸರ್, ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಕೊಡ್ತೀನಿ ಸರ್. ಓಕೆ, ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ 75,000 ಇದೆ, ಒಂದು 95,000 ಇದೆ. ಸೊ ಯಾವ್ದು ಬೇಕೋ ಆರಾಮಾಗಿ ಕಲರ್ ಚೂಸ್ ಮಾಡ್ಕೊಂಡು ಆರಾಮಾಗಿ ತಗೊಳ್ಬಹುದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಹೌದು ಸರ್, 2008 ಮಾಡಲ್ ಸೆಕೆಂಡ್ ಓನರ್ VXI ಸರ್. ಗಾಡಿ ತುಂಬಾ ಚೆನ್ನಾಗಿದೆ, AC ಪೋಸ್ಟರಿಂಗ್ 4 ಪವರ್ ಬರುತ್ತೆ. 2.10 ಹೇಳ್ತಾ ಇರೋದು ಬರೀ 1,95,000 ಕೊಡ್ತೀನಿ ಸರ್. ಸೊ ಸ್ವಿಫ್ಟ್ ಡಿಸೈರು. ಹೌದು ಸರ್, ಸಡನ್ ವೆಹಿಕಲ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ ಸರ್. ಹೌದು ಸರ್, ಡೀಸೆಲ್ ವೇರಿಯಂಟ್ 11 ಮಾಡಲ್, ಓನರ್ ಮಾತ್ರ 4th ಆಗಿದೆ. ಟಾಪ್ ಎಂಡ್ ಸ್ಪೋರ್ಟ್ಸ್ ಸರ್. ಇದು ಬರೀ 1,75,000 ಕೊಡ್ತೀನಿ ಸರ್. ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ರೆಡ್ ಕಲರ್ ಏನು ಸರ್ ಡೀಟೇಲ್ಸ್? ಹೌದು ಸರ್, ಇದು 2015 ಮಾಡಲ್ ಸೆಕೆಂಡ್ ಓನರ್ ZXi ಸರ್. AC ಪೋಸ್ಟರಿಂಗ್ ಪವರ್ ವಿಂಡೋ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಪುಷ್ ಬಟನ್ ಕೂಡ ಇದೆ ಸರ್ ನಿಮಗೆ. ಓಕೆ, ವಿತ್ AC ಪೋಸ್ಟರಿಂಗ್ ಪವರ್ ವಿಂಡೋಸ್ ಎಲ್ಲ ಇದೆ ನಿಮಗೆ. ಡ್ಯೂಲ್ ಏರ್ ಬ್ಯಾಗ್ ABS ವಿತ್ ಪುಷ್ ಬಟನ್ ಸ್ಟಾರ್ಟ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್, ZXi ಸರ್. ZXi ಪ್ಲಸ್ ಇಲ್ಲ, ಬರೀ ZXi ಸರ್. ZXi ವಿತ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಇದೆ. ಗಾಡಿ ಪ್ರೈಸ್ ಏನಂತೆ? ಹೌದು ಸರ್, ಇದು ಕೋಟಿಂಗ್ ಬಂದ್ಬಿಟ್ಟು 4.97 ಹೇಳ್ತಾ ಇರೋದು ಬರೀ 4,75,000 ಕೊಡ್ತೀನಿ ಸರ್. ಸರ್ 17 ಮಾಡಲ್ ಗಾಡಿ. ಹೌದು ಸರ್, 15 ಮಾಡಲ್ ಸರ್. 15 ಮಾಡಬೇಡಿ ಸರ್, ಪಾಪ ಕಸ್ಟಮರ್ ಅವ್ರಿಗೆ. ಓಕೆ ಸರ್, 2015 ಮಾಡಲ್ ಗಾಡಿ 4,75,000ಕ್ಕೆ. ಹೌದು ಸರ್. ಓಕೆ, ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ನಿಮಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಎಲೈಟ್ i20 ವೈಟ್ ಕಲರ್ ವಿತ್ ಡ್ಯೂಯಲ್ ಟೋನ್ ಇದೆ ಸರ್. ಹೌದು ಸರ್, 2020 ಮಾಡಲ್ ಸಿಂಗಲ್ ಓನರ್ 54,000 ಇದೆ. ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಓಕೆ, AC ಪೋಸ್ಟರಿಂಗ್ ಪವರ್ ವಿಂಡೋ ABS ಏರ್ ಬ್ಯಾಗ್ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 6.25 ಹೇಳ್ತಾ ಇರೋದು ಬರೀ 5,95,000 ಕೊಡ್ತೀನಿ ಸರ್. ಸೊ 2020 ಮಾಡಲ್ ಗಾಡಿ. ಹೌದು ಸರ್, 5,95,000 ಸರ್. 2020 ಮಾಡಲ್ ಗಾಡಿ. ಹೌದು ಸರ್, ಎಷ್ಟು ಟೈಮ್ ಕೇಳ್ತೀರಾ? 80,000 ಲೋನೇ ಆಗುತ್ತೆ ಸರ್. 80% ಲೋನೇ ಆಗುತ್ತೆ. ಓಕೆ, 80% ತನಕ ನಿಮಗೆ ಲೋನೇ ಆಗುತ್ತೆ. ಯಾಕಂದ್ರೆ ಶಾಕಿಂಗ್ ಇದೆ ಸರ್, ಅದಕ್ಕೆ ಕನ್ಫ್ಯೂಸ್ ಆಗ್ತಿರೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡೀಸೆಲ್ ಗಾಡಿ, ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಹೌದು ಸರ್, ಇದು 2015 ಮಾಡಲ್ ಸೆಕೆಂಡ್ ಓನರ್ ಬರೀ 1,10,000 ಜಿನ್ನೆ ನೋಡಿದೆ ಸರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಬಾಡಿ ಲೈನ್ ಕೂಡ ಸಕಾಲ ವೈಟ್ ಬೋರ್ಡ್ ಸರ್ ಇದು. ಓಕೆ, ಎಲ್ಲ ಲೈಕ್ ವೈಟ್ ಬೋರ್ಡು. ಸೊ ಯಾವುದು ಕನ್ವರ್ಟೆಡ್ ಅಲ್ಲ ಗಾಡಿ. ನಿಮಗೆ ಡೀಸೆಲ್ ಗಾಡಿ ಯಾರಾದ್ರೂ ಹುಡುಕ್ತಾ ಇದ್ರೆ ಅದು ಸ್ವಿಫ್ಟ್ ಡಿಸೈರು. ಹೌದು ಸೊ 2015 ಮಾಡಲ್ ಸೆಕೆಂಡ್ ಓನರ್ ಸರ್. ಸೊ ಲೋನ್ ಕೂಡ ಆಗುತ್ತೆ ಗಾಡಿಗೆ, ಆರಾಮಾಗಿ ಮಾಡಿಸೋಣ ಸರ್. ಓಕೆ, ಪ್ರೈಸ್ ಏನಂತೆ ಸರ್? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 4.10 ಹೇಳ್ತಾ ಇರೋದು ಬರೀ 3,95,000 ಕೊಡ್ತೀನಿ ಸರ್. ಸರ್ ಡೀಸೆಲ್ ಗಾಡಿ. ಹೌದು ಸರ್, 3,95,000ಕ್ಕೆ. ಸರ್ 3,90,000 ಸರ್. ಓಕೆ, 3,90,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ 2015 ಮಾಡಲ್ ಗಾಡಿ ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಬಲೆನೋ ಸರ್. ಹೌದು ಸರ್, ಇದು 2017 ಮಾಡಲ್ ಸೆಕೆಂಡ್ ಓನರ್ ಆಲ್ಫಾ ಟಾಪ್ ಎಂಡ್ ಬರುತ್ತೆ ಸರ್. ಇದು ಓಕೆ, ಪೆಟ್ರೋಲ್ ವೇರಿಯಂಟ್. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಪುಷ್ ಬಟನ್ ಬರುತ್ತೆ ಸರ್. ಇದು ಓಕೆ, ರಿಯಲ್ಮಿ ಡಿಫಾಗರ್ ವೈಪರ್ ಎಲ್ಲ ಇದೆ ಗಾಡಿಲಿ. ಯಾರಾದ್ರೂ ಒಂದು ಬಲೆನೋ ಹುಡುಕ್ತಾರವ್ರಿಗೆ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟು, ಟಾಪ್ ಎಂಡ್ ಆಲ್ಫಾ ವೇರಿಯಂಟು. ಪ್ರೈಸ್ ಏನಂತೆ ಸರ್? ಇದು ಕೋಟಿಂಗ್ ಬಂದ್ಬಿಟ್ಟು 5.5 ಹೇಳ್ತಾ ಇರೋದು ಬರೀ 5,15,000 ಕೊಡ್ತೀನಿ ಸರ್. ಸೊ 5,15,000ಕ್ಕೆ. ಹೌದು ಸರ್, ತಗೊಂಡು ಹೋಗ್ಲಿ ಸರ್. ಓಕೆ, 5,15,000ಕ್ಕೆ ನಿಮ್ಗೆ ಒಂದು ಆಲ್ಫಾ ಟಾಪ್ ಎಂಡ್ ವೇರಿಯಂಟ್ ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಎಲೈಟ್ i20 ಇನ್ನೊಂದಿದೆ ಸರ್. ಸರ್ 18 ಮಾಡಲ್ ಸೆಕೆಂಡ್ ಓನರ್ 96,000 ಜಿನ್ನೆ ನೋಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಇದೆ ಸರ್ ಗಾಡಿ. ಓಕೆ, ಆರಾಮಾಗಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 5.10 ಹೇಳ್ತಾ ಇರೋದು ಬರೀ 4,85,000 ಕೊಡ್ತೀನಿ ಸರ್. ಸರ್ 18 ಮಾಡಲ್ ಗಾಡಿ ಸರ್? ಹೌದು ಸರ್, 18 ಮಾಡಲ್ ಗಾಡಿ ಸರ್. ಹೌದು ಸರ್, ಕಮ್ಮಿ ಪ್ರೈಸ್ ಸರ್, ತಗೊಂಡು ಹೋಗ್ಲಿ ಸರ್ ಕಸ್ಟಮರ್ ಅವರೇ. ಓಕೆ, 4,85,000ಕ್ಕೆ ನಿಮ್ಗೆ 2018 ಮಾಡಲ್ ಗಾಡಿ i20 ಎಲೈಟ್ ಸಿಗ್ತಾ ಇದೆ. ಅದು ನಿಮಗೆ ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ ಸರ್, ಪೆಟ್ರೋಲ್. ಹೌದು ಸರ್, ಇದು 2015 ಮಾಡಲ್ ಸೆಕೆಂಡ್ ಓನರ್ VXI AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 4.5 ಲಕ್ಷ ಹೇಳ್ತಾ ಇರೋದು ಬರೀ 4,35,000 ಕೊಡ್ತೀನಿ ಸರ್. 4,35,000. 35,000 ಸರ್. 4,35,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಇದೆ ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ ರೆಡ್ ಕಲರ್ ಇದೆ ಸರ್. ಹೌದು ಸರ್, ಇದು ಟಾಪ್ ಎಂಡ್ ವೆಹಿಕಲ್ 11 ಮಾಡಲ್ ಸೆಕೆಂಡ್ ಓನರ್ ZXi ಸರ್. ಎಲ್ಲ ಅದರಲ್ಲಿ ಹೆಂಗೆ ಬರುತ್ತೆ ಫೀಚರ್ಸ್ ಎಲ್ಲ ಹಂಗೆ ಇದರಲ್ಲಿನೇ ಬರುತ್ತೆ. AC ಪೋಸ್ಟರಿಂಗ್ ಪವರ್ ವಿಂಡೋ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಕೋಟಿಂಗ್ ಬಂದ್ಬಿಟ್ಟು 7,85,000 ಹೇಳ್ತಾರೋ ಬರೀ 7,65,000 ಕೊಡ್ತೀನಿ ಸರ್. ಫೇಲ್ ಅಂತ 7,65,000ಕ್ಕೆ ಫೈನಲ್ ಸರ್. ಫೈನಲ್. ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಹೌದು ಸರ್, ಇದು 2014 ಮಾಡಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, 85 PS ಸರ್. ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು. ಓಕೆ, ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 4.25 ಹೇಳ್ತಾರೆ. ಅದು ಬರೀ 4,10,000 ಕೊಡ್ತೀನಿ ಸರ್. 4,10,000ಕ್ಕೆ ಸರ್ i20 ಡೆಸ್ಟರ್ ಸರ್. ಸರಿ, ಯಾಕೆ ಸರ್ ಕನ್ಫ್ಯೂಸ್ ಆಗ್ತಿದ್ದೀರಾ? ಯಾಕೆ ಅಷ್ಟು ಗಾಡಿ ಇದೆಯಲ್ಲ ಸರ್. ಓಕೆ, ಸೊ 4,10,000ಕ್ಕೆ ನಿಮ್ಗೆ ರೆನಾಲ್ಟ್ ಡಸ್ಟರ್ 85 PS ಅಲ್ಲ ಸರ್ ಇದು? ಹೌದು ಸರ್, ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ದೊಡ್ಡ ಆನೆ ಒಂದು ನಿಂತಿದೆ, ಒಂದು XUV 500 ಏನು ಸರ್ ಡೀಟೇಲ್ಸ್? ಇದು 2015 ಮಾಡಲ್ ಸೆಕೆಂಡ್ ಓನರ್ ಸರ್. ಇದು
ಸೊ ವಿತ್ AC ಪವರ್ ಸ್ಟೀರಿಂಗ್ 4 ವಿಂಡೋಸ್ 8 ಏರ್ ಬ್ಯಾಗ್ W8 ಸರ್ W8 ಅಂದ್ರೆ ಫುಲ್ ಟಾಪ್ ಎಂಡ್ ಗಾಡಿ ಫುಲ್ಲಿ ಲೋಡೆಡ್ ಗಾಡಿ ಸರ್ ಇದು 2014 15 ಮಾಡಲ್ ಸೆಕೆಂಡ್ ಓನರ್ ಸರ್ 15 ಸೆಕೆಂಡ್ ಓನರ್ ಗಾಡಿ ವಿತ್ AC ಪವರ್ ಸ್ಟೀರಿಂಗ್ 4 ವಿಂಡೋಸ್ 8 ಏರ್ ಬ್ಯಾಗ್ಸ್ ABS ಆಲ್ವಾಯ್ಸ್ ಟೈರ್ಸ್ ಆಲ್ಮೋಸ್ಟ್ 70-80% ಟೈರ್ಸ್ ಎಲ್ಲ ಸಮೇತ ಇದೆ. ಸೊ ಪರ್ಪಲ್ ಕಲರ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 6,95,000 ಹೇಳ್ತಾರದು ಬರೀ 6,75,000 ಕೊಡ್ತೀನಿ ಸರ್. 6,75,000 15 ಒಳಗೆ ಗಾಡಿ. ಹೌದು ಸರ್ ಟಾಪ್ ಎಂಡ್ ವೆಹಿಕಲ್ ಸರ್. ಓಕೆ ನಂಬರ್ ಕೂಡ ಕ್ರೇಜ್ ಇದೆ ನಿಮಗೆ 8008. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನೋ ಕ್ವಿಡ್ ಸಿಲ್ವರ್ ಕಲರ್ ಇದೆ ಸರ್. ಹೌದು ಸರ್ ಇದು 2022 ಮಾಡಲ್ Okay. ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2022 ಮಾಡಲ್ ಗಾಡಿ. ಹೌದು ಸರ್ 22 ABS ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ನಿಮಗೆ. ಓಕೆ ABS ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಟಾಪ್ ಎಂಡ್ ವೆಹಿಕಲ್. ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 4 ಲಕ್ಷ ಹೇಳ್ತಾರದು ಬರೀ 3,75,000 ಕೊಡ್ತೀನಿ ಸರ್. 3,75,000 75,000 ಸರ್. 22 ಬರೀ 34,000 ಓಡಿದೆ ಸರ್. ಓಕೆ ಜಸ್ಟ್ 34,000 ಓಡಿರೋ ಗಾಡಿ ಆಟೋಮೆಟಿಕ್ ಮ್ಯಾನುವಲ್ ಸರ್? ಸರ್ ಮ್ಯಾನುವಲ್ ಸರ್. ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ 2022 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ i10 ಸಿಲ್ವರ್ ಕಲರ್ ಇದೆ ಸರ್. ಹೌದು ಸರ್ ಇದು 2012 ಮಾಡಲ್ ಸೆಕೆಂಡ್ ಓನರ್. ಸನ್ರೂಫ್ ವಿತ್ ಸನ್ರೂಫ್ ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ ಸರ್ ಇದು. ಓಕೆ ಇದು ಕೋಟಿಂಗ್ ಬಂದ್ಬಿಟ್ಟು 3,25,000 ಹೇಳ್ತಾರದು ಬರೀ 3,10,000 ಕೊಡ್ತೀನಿ ಸರ್. 3,10,000ಕ್ಕೆ ನಿಮ್ಗೆ ಒಂದು i10 ಪೆಟ್ರೋಲ್ ವಿತ್ ಸನ್ರೂಫ್ ಇರೋ ಗಾಡಿ ಸರ್. ಫುಲ್ ಟಾಪ್ ಎಂಡ್ ಗಾಡಿ ಸರ್. ABS ಇರಬೇಕು ಇದರಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಇನ್ ದ ಮಾರ್ಕೆಟ್ ಒಂದು Ertiga ಇದೆ, ಅದನ್ನು ಡೀಸೆಲ್ ಅಲ್ಲಿ ಇದೆ. ಇನ್ಸರ್ ಡೀಟೇಲ್ಸ್. ಹೌದು ಸರ್. ಏನ್ ಸರ್ ನೀವು ನೋಡಿದ ತಕ್ಷಣ ಡೀಸೆಲ್ ಅಂತ ಹೇಳ್ಬಿಟ್ರಲ್ಲ ಸರ್? ಸರ್ DDIS ಅಂದ್ರೆ ಗೊತ್ತಾಗ್ಬಿಡುತ್ತೆ ಸರ್ ಡೀಸೆಲ್ ಗಾಡಿ ಅಂತ. ಹೌದು ಕರೆಕ್ಟ್ ಸರ್. ಇದು 2013 ಮಾಡಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ZDI ಹೌದು. ಓಕೆ ವಿತ್ AC ಪವರ್ ಸ್ಟೀರಿಂಗ್ 4 ವಿಂಡೋಸ್ ಡ್ಯುಯಲ್ ಏರ್ ಬ್ಯಾಗ್ ABS ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80-90% ಟೈರ್ಸ್ ಇದೆ. ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ಗಾಡಿಲಿ. ಸೊ ಯಾರಾದ್ರೂ ಒಂದು ಡೀಸೆಲ್ ಗಾಡಿಲಿ ಒಂದು Ertiga ಹುಡುಕ್ತಾರವ್ರಿಗೆ ನೋಡಿ 2013 ಮಾಡಲ್ ಗಾಡಿ ಇದೆ. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 5,10 ಹೇಳ್ತಾರದು ಬರೀ 4,95,000 ಕೊಡ್ತೀನಿ ಸರ್. 4,95,000. ಹೌದು ಸರ್. ಸರ್ ಡೀಸೆಲ್ ಗಾಡಿ ಹೌದು ಸರ್. 20 ಮೇಲೆ ಸರ್ ಬರುತ್ತೆ ಸರ್ ಮೈಲೇಜ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಲಾಡ್ಜಿ. ಈ ಬಜೆಟ್ ಅಲ್ಲಿ ನಂಗೆ ಗಾಡಿಗಳು ಅಂದ್ರೆ ಮಾಡೆಲ್ ಗಾಡಿಲೂ ನಿಮಗೆ ಬಜೆಟೆಡ್ ಗಾಡಿ ಡೀಸೆಲ್ ಗಾಡಿ ಬೇಕಾದ್ರೆ ಒಂದು ರೆನಾಲ್ಟ್ ಲಾಡ್ಜಿ ತಗೋಬೋದು. ಇನ್ಸರ್ ಡೀಟೇಲ್ಸ್. ಹೌದು ಸರ್. ಇದು 2015 ಮಾಡಲ್ ಸಿಂಗಲ್ ಓನರ್ ಸರ್. ಇದು ಟಾಪ್ ಎಂಡ್ ವೆಹಿಕಲ್ 85 PS. ಓಕೆ ಫುಲ್ ಟಾಪ್ ಎಂಡ್ ವೆಹಿಕಲ್ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಸೀಟ್ ಕವರ್ ಎಲ್ಲ ಹಿಡಿದು ಎಲ್ಲ ಚೆನ್ನಾಗಿದೆ ಗಾಡಿ ಸರ್. ಮಾತಾಡಂಗಿಲ್ಲ. ಡೀಸೆಲ್ ಒಳ್ಳೆ ಮೈಲೇಜ್ ಇರುತ್ತೆ. ಓಕೆ ಕೋಟಿಂಗ್ 4,65,000 ಹೇಳ್ತಾರದು ಬರೀ 4,10,000 ಕೊಡ್ತೀನಿ ಸರ್ ಫೈನಲ್. ಸೊ 15 ಮಾಡಲ್ ಗಾಡಿ ಲಾಡ್ಜಿ. ಹೌದು 4,10,000 ಸರ್ ಫೈನಲ್. ಓಕೆ ಡಿಪೆಂಡ್ಸ್ ಅಪ್ ನಿಮ್ಮ ಸಿವಿಲ್ ಪ್ರೊಫೈಲ್ ಇದ್ರೆ ಆಲ್ಮೋಸ್ಟ್ ಲೈಕ್ 80-90% ಲೋನ್ ಕೂಡ ಆಗುತ್ತೆ. ಡಿಪೆಂಡ್ಸ್ ಅಪ್ ನಿಮ್ಮ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಯಾಸ್ ಇದೆ ಸರ್. ಹೌದು ಸರ್. ಇದು 2015 ಮಾಡಲ್ ಥರ್ಡ್ ಓನರ್ ಆಗಿದೆ. 92,000 ಜಿನಿಯನ್ ನೋಡಿದೆ. VXI ಪ್ಲಸ್ ಸರ್. ಇದು ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಇದನ್ನ ಓಕೆ ವಿತ್ AC ಪವರ್ ಸ್ಟೀರಿಂಗ್ 4 ವಿಂಡೋಸ್ ಡ್ಯುಯಲ್ ಏರ್ ಬ್ಯಾಗ್ ABS ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಹೌದು ಸೊ VXI ಪ್ಲಸ್ ಅಲ್ಲ ಸರ್ ಇದು? ಹೌದು ಸರ್. ಪುಷ್ ಬಟನ್ ಕೂಡ ಇದೆ ಸರ್ ನಿಮಗೆ. ಓಕೆ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 4,35,000 ಹೇಳ್ತಾರೆ. 4,10,000 ಕೊಡ್ತೀನಿ ಸರ್. ಸರ್ ಸಿಯಾಜು. ಹೌದು ಸರ್. 4,10,000ಕ್ಕೆ. ಹೌದು ಸರ್. ಡೌನ್ ಪೇಮೆಂಟ್ ಅಲ್ಲ ತಾನೆ? ಮಾಡ್ಬೋದು ಸರ್. ಲೋನ್ ಮಾಡ್ಬೋದು. ಓಕೆ 50% ಲೋನ್ ಮಾಡ್ಬೋದು ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಲೇರಿಯೋ ಇದೆ ಸರ್. ಸರ್ ಸೆಲೆರೋ 2015 ಮಾಡಲ್ ಸೆಕೆಂಡ್ ಓನರ್ VXI ಸರ್. ಇದು ಓಕೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ. ಇದು ಕೋಟಿಂಗ್ 3,15,000 ಹೇಳ್ತಾರದು ಬರೀ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ 3 ಲಕ್ಷ ಕೊಡೋದ ಸರ್. ಸರ್ 7 ಲಕ್ಷ ಬರೀ ಲೋನೇ ಆಗುತ್ತೆ ಸರ್. ಓಕೆ ಡಿಪೆಂಡ್ಸ್ ಅಪ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಹೇಳಬೇಕು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಐಟನ್ ಸರ್. ಹೌದು ಸರ್. ಇದು 2016-17 ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಓಕೆ ಕೋಟಿಂಗ್ 3,60,000 ಹೇಳ್ತಾರದು 3,25,000 ಕೊಡ್ತೀನಿ ಸರ್. 3.25 ಲಕ್ಷಕ್ಕೆ. ಹೌದು ಸರ್. ತಗೊಂಡು ಹೋಗ್ಲಿ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಡೆಕ್ಕಾ ಎಡಿಷನ್ ಬೇಕು ಅನ್ನೋರಿಗೆ ಒಂದು ಡೆಕ್ಕಾ ಎಡಿಷನ್ ಒಂದು ಸ್ವಿಫ್ಟ್ ಇದೆ. ಏನು ಸರ್ ಡೀಟೇಲ್ಸ್? ಸರ್ ಇದು 2017 ಮಾಡಲ್ ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. 4,35,000 ಹೇಳ್ತಾರದು ಬರೀ 4,10,000 ಕೊಡ್ತೀನಿ. 2017 ಮಾಡಲ್ ಗಾಡಿ. ಹೌದು ಸರ್. 4,10,000 ಸರ್. ಅದು ನಿಮಗೆ ಡೆಕ್ಕಾ ಎಡಿಷನ್ ಸಿಗ್ತಾ ಇರೋದು 4,10,000ಕ್ಕೆ. ಶೋರೂಮ್ ಫಿಟೆಡ್ ಸರ್ ಅದು. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಬ್ರೆಜಾ ಇದೆ ಸರ್. ಅದು ಡೀಸೆಲ್. ಹೌದು ಸರ್. 2016 ಮಾಡಲ್ ಸೆಕೆಂಡ್ ಓನರ್. LD ಆಪ್ಷನಲ್ ಬಂದು ಸರ್. VDAಗೆ ಟಾಪ್ ಎಂಡ್ ಬರುತ್ತೆ. ಆಪ್ಷನಲ್ ಅಂದ್ರೆ ಟಾಪ್ ಎಂಡ್ ಬರುತ್ತೆ. ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ಕೋಟಿಂಗ್ ಬಂದ್ಬಿಟ್ಟು 6,15,000 ಹೇಳ್ತಾರದು ಬರೀ 5,75,000 ಕೊಡ್ತೀನಿ ಸರ್. 5,75,000ಕ್ಕೆ ನಿಮಗೆ ಒಂದು ಬ್ರೆಜಾ ಸಿಗ್ತಾ ಇರೋದು. ಗ್ರ್ಯಾಂಡ್ ತರ ಬ್ರೆಜಾ ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್. ಡೀಸೆಲ್ ವೆಹಿಕಲ್ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i10. ಹೌದು ಸರ್. ಇದು 2012 ಮಾಡಲ್ ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನು ಆಟೋಮೆಟಿಕ್ ಸರ್. ಇದು ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ನಂಬರ್ ನೋಡಿ ಸರ್ ಹೆಂಗಿದೆ. ಓಕೆ 1,110. ಹೌದು ಸರ್. ಓಕೆ ಇದು ಕೋಟಿಂಗ್ ಬಂದ್ಬಿಟ್ಟು 3,15,000 ಹೇಳ್ತಾರದು ಬರೀ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ. ಹೌದು ಸರ್. 3 ಲಕ್ಷಕ್ಕೆ ಆಟೋಮೆಟಿಕ್ i10 ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೊಂದು ಸ್ವಿಫ್ಟ್ ಇದೆ ಸರ್. ಹೌದು ಸರ್. ಇದು 2016 ಮಾಡಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ. VXI ಇದು. ಓಕೆ ಕೋಟಿಂಗ್ ಬಂದ್ಬಿಟ್ಟು 4,200 ಹೇಳ್ತಾರದು ಬರೀ 4,25,000 ಕೊಡ್ತೀನಿ ಸರ್. 4.25 ಲಕ್ಷಕ್ಕೆ ನಿಮಗೆ ಸ್ವಿಫ್ಟ್ ಸಿಗ್ತಾ ಇದೆ. ಸೊ ಹಾಗೆ ಇನ್ನೊಂದು ಆಪಲ್ ಶಿಫ್ಟ್ ಸ್ವಿಫ್ಟ್ ಇದೆ ಸರ್. ಹೌದು ಸರ್. 2022 ಮಾಡಲ್ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. 6,95,000 ಹೇಳ್ತಾರದು ಬರೀ 6,5 ಲಕ್ಷ ಕೊಡ್ತೀನಿ ಸರ್. ಓಕೆ 6,5 ಲಕ್ಷಕ್ಕೆ ನಿಮಗೆ ಸಿಗ್ತದೆ ಈ ಒಂದು ಸ್ವಿಫ್ಟ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಸರ್. ಹೌದು ಸರ್. 2011 ಮಾಡಲ್ ಸೆಕೆಂಡ್ ಓನರ್. LPG ಪ್ಲಸ್ ಪೆಟ್ರೋಲ್ ಬರುತ್ತೆ ಸರ್ ಇದು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ, ಸೀಟ್ ಕವರ್, ಮ್ಯೂಸಿಕ್ ಸಿಸ್ಟಮ್, ಆಂಪ್, ಊಫರ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಇದು ಕೋಟಿಂಗ್ ಬಂದ್ಬಿಟ್ಟು 2,65,000 ಹೇಳ್ತಾರದು ಬರೀ 7,45,000 ಕೊಡ್ತೀನಿ ಸರ್.
ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಐಟೇನು ಸರ್? ಹೌದು ಸರ್ 2012 ಮಾಡಲ್ ಥರ್ಡ್ ಓನರ್ ಆಗಿದೆ. AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ ಸರ್. 7,25,000 ಇರ್ತಾರದು 7,10,000 ಕೊಡ್ತೀನಿ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ ಇದೆ ಸರ್, K10. ಸರ್ ಹೌದು ಸರ್ 2011 ಮಾಡಲ್ ಸಿಂಗಲ್ ಓನರ್ ಸರ್. ಗಾಡಿ ತುಂಬ ಚೆನ್ನಾಗಿದೆ. AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. ಬರೀ 7 ಲಕ್ಷ ಕೊಡ್ತೀನಿ ಸರ್. ಬರೀ 2 ಲಕ್ಷಕ್ಕೆ? ಬರೀ 7 ಲಕ್ಷಕ್ಕೆ ತೊಗೊಂಡೋಗಿ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್. ಹೌದು ಸರ್ ಡೀಸೆಲ್ ವೆಹಿಕಲ್ ಸರ್ 2013 ಮಾಡಲ್ ಸಿಂಗಲ್ ಓನರ್ VDI ಸರ್. ಗಾಡಿ ತುಂಬ ಚೆನ್ನಾಗಿದೆ. 3,00,000 ಲಕ್ಷ ಹೇಳ್ತಾರದು. ಬರೀ 3,35,000 ಕೊಡ್ತೀನಿ ಸರ್. 3,35,000ಕ್ಕೆ ಡೀಸೆಲ್ ಗಾಡಿ ಸ್ವಿಫ್ಟ್? ಹೌದು ಸರ್. ಓಕೆ 2013 ಸರ್ 13 ಮಾಡಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್ ಇಲ್ಲಿಂದಾನೆ ನೋಡ್ಬಿಟ್ರಾ ಸರ್? ಹ್ಞೂ ಸರ್, ನೋಡೋಕ್ಕೆ ಡಿಮ್ಯಾಂಡೆಡ್ ಗಾಡಿ ಬೇರೆ, ನೋಡೋಕ್ಕೂ ಕಲರ್ ಸಕ್ಕತ್ತಾಗಿದೆ. ಅದಕ್ಕೋಸ್ಕರ ಫಸ್ಟ್ ಝೂಮ್ ಆಗಿದೆ ಅಂಥ ಗಾಡಿಗಳು ಸರ್. ಸರ್ ಲಕ್ಸುರಿ ಗಾಡಿ ಸರ್, ಫುಲ್ಲಿ ಟಾಪ್ ಎಂಡ್ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿ ಸರ್. 2016 ಮಾಡಲ್ ಸಿಂಗಲ್ ಓನರ್. ನಿಮಗೆ ಹೆಡ್ರೆಸ್ಟ್ ಅಲ್ಲಿ ಎಲ್ಲ ಸನ್ರೂಫ್ ಹೆಡ್ರೆಸ್ಟ್ ಅಲ್ಲಿ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ ಇದು ಕೋಟಿಂಗ್ ಬಂದ್ಬಿಟ್ಟು 4,95,000 ಇರ್ತಾರದು. ಬರೀ 4,75,000 ಕೊಡ್ತೀನಿ ಸರ್. 4,75,000ಕ್ಕೆ ಒಂದು ಸ್ಕೋಡಾ ರ್ಯಾಪಿಡ್? ಹೌದು ಸರ್, ಆಟೋಮೆಟಿಕ್ ಡೀಸೆಲ್